ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು MTR ಜಾಮೂನ್ ಪ್ಯಾಕೆಟಿಂದ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ನಾನು ಇದೆರಡು ದೊಡ್ಡ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದೆರಡು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಬಟ್ಲಿಗೆ ಹಾಕ್ಕೊಂಡು ನೀವು ನೀರಿಂದನಾದ್ರು ಕಲಿಸ್ಕೋಬೋದು, ಆದರೆ ಹಾಲಿಂದ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹಾಲನ್ನ ಕಾಯಿಸ್ಬಿಟ್ಟು ಫುಲ್ಲು ಆರಿಸ್ಕೊಂಡಿದ್ದೀನಿ. ಈಗ ಪೌಡ್ರ್ ಹಾಕ್ಕೊಂಡು ಫಸ್ಟು ಒಂದು ಗಂಟು ಏನಾದ್ರು ಇದ್ದರೆ ಅದನ್ನ ಪುಡಿ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹಾಲನ್ನೇ ಹಾಕ್ಕೊಂಡು ನೋಡಿ ಸ್ಮೂತಾಗಿ ಕಲಿಸ್ತಾ ಇದ್ದೀನಿ. ಆದಷ್ಟು ನಾವು ಚಪಾತಿ ಹಿಟ್ಟು ಅದೆಲ್ಲ ಒರಟೊಟ್ಟಾಗಿ ಕಲಿಸ್ತೀವಲ್ವ, ಆ ಥರ ಕಲಿಸ್ಬಾರ್ದು. ಜಾಮೂನ್ ಉಂಡೆಗಳು ಒಡೆದೋಗ್ತವೆ. ಆದಷ್ಟು ಸ್ಮೂತಾಗಿ ನಮ್ಮ ಬೆರಳು ಸಹಾಯದಿಂದನೇ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ಹಾಲು ಹಾಕ್ಕೊಬಿಡಿ. ಹಾಲು ಅಷ್ಟೇ ಚೆನ್ನಾಗಿ ಕಾಯಿಸ್ಬಿಟ್ಟು ಆರಿಸ್ಕೊಂಡಿರಬೇಕು. ಹಾಲು ಹಾಕ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಫುಲ್ಲು ಕಲಿಸ್ಕೊಳ್ಳಿ. ನಾವು ಫುಲ್ಲು ಚಪಾತಿ ಹಸಿಟ್ಟೆಲ್ಲ ಏನು ಮಾಡ್ತೀವಿ, ಚಪಾತಿ ಹಿಟ್ಟಿಗೆ ಕಲಸಾದ್ಮೇಲೆ ತಟ್ಟೋದು ಆ ಥರ ಎಲ್ಲ ಮಾಡ್ತೀವಲ್ಲ, ಈ ಜಾಮೂನ್ನ ಸ್ಮೂತಾಗೆ ಕಲಿಸ್ಕೋಬೇಕು. ಯಾಕಂದರೆ ಉಂಡೆಗಳೆಲ್ಲ ಒಡೆದೋಗ್ಬಿಡ್ತವೆ ನೋಡಿ. ಇವಾಗ ನಾನು ಅಷ್ಟೇ ಸ್ವಲ್ಪ ಬೆಳ್ಳುಗಳಲ್ಲೇ ಹಸ್ತನೂ ಕೂಡ ಯೂಸ್ ಮಾಡಿಲ್ಲ, ನಾನು ಬೆಳ್ಳಿಂದನೇ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಮಕ್ಕಳು ಈಗ ಸಮ್ಮರ್ ವೆಕೇಷನ್ ಎಲ್ಲ ಮನೇಲೇ ಇದ್ದಾರೆ, ಎಲ್ಲ ಜಾಮೂನ್ ಅದು ಕೇಳ್ತಾರೆ ನೋಡಿ. ಇವಾಗ ಕಲಸಾಯಿತು. ಅದು ಹಿಂಗೆ ಬೆಳ್ಳೆಲ್ಲ ಮುಟ್ಟಿದ್ರೆ ಬೆಳ್ಳು ಒಳಗಡೆ ಹೋಗಬೇಕು, ಹಂಗಿರಬೇಕು. ಕಲಸಾಯಿತು. ಇವಾಗ ನಾನು ಒಂದು 10 ನಿಮಿಷ ಆ ಜಾಮೂನು ಕಲಸಿರೋ ಹಸಿಟ್ಟನ್ನ ಎತ್ತಿಡ್ತೀನಿ. ಅದು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡೋದ್ರಿಂದ ಆ ಜಾಮೂನು ಅಳ್ಕೊಳ್ಳುತ್ತೆ. ಅಂದರೆ ಅದೆಲ್ಲ ಕಲಸಿರೋದೆಲ್ಲ ಇದಾಗುತ್ತೆ. ಇವಾಗ ಚಪಾತಿ ಹಸಿಟ್ಟೆಲ್ಲ ಕಲಸಿ ನಾವು ಹೆಂಗೆ ಒಂದು ಅರ್ಧ ಗಂಟೆ ಎತ್ತಿಕ್ತೀವಿ, ಹಂಗೆ ಜಾಮೂನ್ ಪ್ಯಾಕೆಟ್ ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು. ಅದೇ ಇದಕ್ಕೆ ಕಲಸಿರೋದಕ್ಕೆ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮೇಲೆ ಎತ್ತಿ ಇಟ್ಕೋದೆ. ಒಂದು 10 ನಿಮಿಷ ಅದು ನೆನೆಯಕ್ಕೆ ಬಿಡ್ತೀನಿ. ಇಟ್ಟು ಚೆನ್ನಾಗಿ ನೆನೆಯೋಕ್ಕೆ ನೋಡಿ. ಇವಾಗ ಅಷ್ಟೇ ಬೆಳ್ಳಿ ಇಟ್ಟರೆ ಆ ಜಾಮೂನು ಒಳಗಡೆ ಹೋಗಂಗಿರಬೇಕು. ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಉಂಡೆಗಳು ಮಾಡೋಕ್ಕಾಗಲ್ಲ. ಈಗ ನಾನು ಸರಿಯಾಗಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇದನ್ನೇ ನಾನು ಇವಾಗ ಎತ್ತಿಟ್ಕೋತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಬನ್ನಿ, ಇದು ಒಂದು 10 ನಿಮಿಷ ಹಿಟ್ಟೆಲ್ಲ ಚೆನ್ನಾಗಿ ನೆನೆಯೋಷ್ಟೊತ್ತಿಗೆ ನಾವು ಶಿರಪ್ ಪಾಕ ಅಂದರೆ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ನಾನಿವಾಗ 2 ಪ್ಯಾಕೆಟ್ ತೊಗೊಂಡಿರೋದ್ರಿಂದ ಈ ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸು ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ 2 ಗ್ಲಾಸ್ ಸಕ್ಕರೆಗೆ 3 ಗ್ಲಾಸು ಅದೇ ಇದರಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ನೀರೆಲ್ಲ ಕುದ್ದಿದೆ ನೋಡಿ. ನಾವು ಪಾಕದ ತಗೋಬೇಕು ಅಂದರೆ ಬರೀ ಅದು ಸಕ್ಕರೆ ಕರಗಿದ್ರೆ ಸಾಕು, ಹಳೆ ಎಲ್ಲ ಬರಬಾರ್ದು ನೋಡಿ. ಇವಾಗ ಹಸಿಟ್ಟು ಎತ್ತಿಟ್ಟನ್ನೆಲ್ಲ ತೊಗೊಂಡು ಸ್ವಲ್ಪ ಹಸಿಟ್ಟು ತೊಗೊಂಡು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಹಿಂಗೆ ತುಪ್ಪನ ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಹಸಿಟ್ಟು ಜಾಸ್ತಿ ಇರೋದ್ರಿಂದ ಎಲ್ಲ ನೀವು ಒಂದೇ ಸಲ ತೊಗೋಬೇಡಿ. ಒಂದೇ ಸಲ ಉಂಡೆ ಮಾಡೋಷ್ಟೊತ್ತಿಗೆ ಅದೆಲ್ಲ ಆರೋಗ್ಬಿಡುತ್ತೆ ಹಸಿಟ್ಟು. ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಚೆನ್ನಾಗಿ ಹಸಿಟ್ಟನ್ನ ಒಂದು ತುಪ್ಪ ಹಾಕ್ಕೊಂಡು ನಾದ್ಕೊಂಡು ಮತ್ತು ಮಿಕ್ಕಿದ ಹಸಿಟ್ಟು ಇರುತ್ತಲ್ಲ ಅದನ್ನ ಹಂಗೇ ಪ್ಲೇಟ್ ಮುಚ್ಚಿ ಮಡಗಿ, ಇಲ್ಲಾಂದರೆ ಹಾರೋಗ್ಬಿಡುತ್ತೆ, ಅದು ಉಂಡೆ ಕಟ್ಟೋಕ್ಕಾಗಲ್ಲ. ಎಷ್ಟು ಬೇಕು ಅಷ್ಟನ್ನ ತೊಗೊಂಡು ಸ್ವಲ್ಪನೇ ನಾದ್ಕೊಂಡು ಉಂಡೆ ಕಟ್ಕೊಳ್ಳಿ. ಯಾಕಂದರೆ ನಾನು ತೊಗೊಂಡಿರೋದು 2 ಪ್ಯಾಕೆಟು ನೋಡಿ. ಇವಾಗ ಹಂಗೆ ತೊಗೊಂಡು ಉಂಡೆ ಕಟ್ಕೊಂಡು ಒಂದು ತಟ್ಟೆಗೆ ಮಡ್ಕೊತಾ ಇದ್ದೀನಿ. ಮಿಕ್ಕಿರೋ ಹಸಿಟ್ಟನ್ನು ಕೂಡ ಒಂದು ತಟ್ಟೆಯಿಂದ ಮುಚ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಎಲ್ಲ ಫುಲ್ಲು ಉಂಡೆ ಮಾಡ್ಕೊಂಡಿಲ್ಲ, ಅರ್ಧ ಉಂಡೆ ಮಾಡ್ಕೊಂಡಿದ್ದೀನಿ ಒಂದು ತಟ್ಟೆ ತುಂಬ. ಒಂದು ತಟ್ಟೆ ತುಂಬ ಆಗಿದೆ 2 ಪ್ಯಾಕೆಟ್ ಇರೋದ್ರಿಂದ ನೋಡಿ. ಇನ್ನು ಮಿಕ್ಕಿರೋದು ಸ್ವಲ್ಪ ಅಲ್ಲೇ ಐತೆ ನೋಡಿ. ಇವಾಗ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಾದಮೇಲೆ ನಾನು ಇದು ಕಾದಿದೆಯಾ ಎಣ್ಣೆ ಇರು ಅಂತ ಟೆಸ್ಟ್ ಮಾಡ್ತಾಯಿದ್ದೀನಿ. ನಾವು ಜಾಮೂನ ಎಣ್ಣೆ ಕಾಯೋವರೆಗೂ ಹೈ ಫ್ಲೇಮಲ್ಲಿ ಇರಲಿ, ಅಂದರೆ ಉರಿ ಜಾಸ್ತಿ ಇರಲಿ. ಎಣ್ಣೆ ಕಾಯಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಜಾಮೂನು ಉಂಡೆಗಳು ಹಾಕ್ತೀವಲ್ಲ, ಅವಾಗ ಮೀಡಿಯಮ್ ಊರಿಗೆ ಬರಲಿ ನೋಡಿ. ಒಂದು ಸ್ವಲ್ಪ ಹೊತ್ತೈತೆ ತಿರುಗಿಸ್ಕೊತಾ ಇರಿ ಉಂಡೆಗಳ ನೋಡಿ. ಇವಾಗ ಆಲೆ ಬೆಂದಿ ಅವೆಲ್ಲ ಕಂದು ಬಣ್ಣಕ್ಕೆ ಬಂದಿವೆ ನೋಡಿ. ಈಗ ತೆಗ್ದಿಟ್ಕೊಂಡಿನ ತಟ್ಟೆಗೆ ಈಗ ಜಾಮೂನ್ ಪ್ಯಾಕೆಟ್ಗೆ ಹಾಕ್ಕೊಂಡಿದ್ದೀನಿ. ನಾನು ಮಿಕ್ಕಿದ್ದು ಹಸಿಟ್ಟು ಹಂಗೆ ಉಂಡೆ ಕರ್ಕೊಂಡು ಜಾಮೂನ್ ಸಕ್ಕರೆ ಪಾಕ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಹಾಕ್ಕೊಂಡು. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.